ಹಾಯ್ ಗಾಯ್ಸ್, ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಏನಂದರೆ, ಕಳ್ತನ ಮಾಡೋರು ದಯವಿಟ್ಟು ಮೊಬೈಲ್ಗಳನ್ನ ಕಳ್ತನ ಮಾಡೋದು, ಬೇರೆ ಬೇರೆ ಥಿಂಗ್ಸ್ಗಳನ್ನ ಕಳ್ತನ ಮಾಡೋದನ್ನ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಅದನ್ನು ಕಳ್ಕೊಂಡಿರೋರು ಅದರಲ್ಲಿ ಏನೇನೆಲ್ಲ ಇಟ್ಕೊಂಡಿರ್ತಾರೋ, ಅಥವಾ ಎಷ್ಟು ಕಷ್ಟದಲ್ಲಿ ಇರ್ತಾರೋ, ಅಥವಾ ಅದನ್ನು ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ, ಅಥವಾ ಯಾವುದಾದ್ರೂ ವಸ್ತುಗಳನ್ನ ಅವ್ರು ಪರ್ಚೇಸ್ ಮಾಡೋದಕ್ಕೆ ಅಥವಾ ಏನು ಅವಶ್ಯಕತೆ ಇರುತ್ತೋ ಆ ವಸ್ತುವಿಂದ ಅವರಿಗೆ ಗೊತ್ತಿರಲ್ಲ ಗೈಸ್. ನೀವೇನೋ ನಿಮ್ಮ ಸಣ್ಣ ಪುಟ್ಟ ಇದಕ್ಕೆ ಜೀವನ ನಡೆಸೋದಕ್ಕೋಸ್ಕರ ಕಳ್ತನ ಮಾಡ್ತೀರಾ. ಅದು ಎಣ್ಣೆ ಕುಡಿಯೋಕ್ಕಾಗ್ಬೋದು, ಅಥವಾ ನಿಮ್ಮದೇನೋ ಅದೇ ನಿಮಗೆ ಇದು ಜೀವನ ಆಗಿರ್ಬೋದು. ಕಳ್ತನ ಮಾಡೋದ್ರಿಂದನೇ ನಿಮ್ಮ ಜೀವನ ನಡೀತಿರ್ಬೋದು. ಬಟ್ ನೀವು ಮಾಡೋ ಕಳ್ತನದಿಂದ ಬೇರೆಯವರಿಗೆ ಎಷ್ಟು ಎಫೆಕ್ಟ್ ಆಗ್ತದೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಗೈಸ್. ಸೊ ದಯವಿಟ್ಟು ಈ ಮೂಲಕ ಕಳ್ತನ ಮಾಡೋವಂಥವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ, ದುಡ್ದು ತಿನ್ನಿ, ಕಷ್ಟಪಟ್ಟು ದುಡ್ದು ತಿನ್ನಿ ಗೈಸ್. ನಾವು 100 ರೂಪಾಯಿ ಕಷ್ಟಪಟ್ಟು ನಮ್ಮ ಸ್ವಯಾರ್ಜಿತವಾಗಿ 100 ರೂಪಾಯಿ ಸಿಗೋ ಸುಖ, ತೃಪ್ತಿ ನೀವು ಕಳ್ತನ ಮಾಡಿ ಸಾವಿರಾರು ರೂಪಾಯಿ ತೊಗೊಂಡು, ನಾನು ಫಾರ್ ಎಕ್ಸಾಂಪಲ್ ನಾನು ಆ ಫೋನಿಗೆ 30,000 ಕೊಟ್ಟು ತೊಗೊಂಡಿದ್ದೆ. ನೀವು ಈಗ ಅದನ್ನು ಕಳ್ತನ ಮಾಡಿ ಏನು ಸಾಧಿಸ್ತೀರಾ? ಒಂದು 2,000ಕ್ಕೋ 3,000ಕ್ಕೋ ಅಥವಾ ಹೆಚ್ಚು ಅಂದರೆ 1,000 ಕೊಡ್ಬೋದು ಕಳ್ತನದ ಮಾಲಿಗೆ. ಅಥವಾ ಫೋನ್ ಇದು ನೋಡ್ಕೊಂಡು ಮ್ಯಾಕ್ಸಿಮಮ್ ಒಂದು 3,000 ಕೊಡ್ತಾರಾ, 4,000 ಕೊಡ್ತಾರಾ? ಅದರಲ್ಲಿ ಎಷ್ಟು ದಿನ ಬದುಕ್ತೀರಾ? ಈಗ ನಾವು ಒಬ್ಬರಿಗೆ ಮೋಸ ಮಾಡಿದ್ರೆ ಭಗವಂತ ನಮಗೆ ಬೇರೆ ರೂಪದಲ್ಲಿ ಅದಕ್ಕಿಂತ ಜಾಸ್ತಿನೇ ಕಿತ್ಕೋತಾನೆ ಗೈಸ್. ದಯವಿಟ್ಟು ಇಂಥ ಕೆಲಸಗಳನ್ನ ಮಾಡಬೇಡಿ. ಆದಷ್ಟು ದುಡ್ದು ತಿನ್ನಿ, ದುಡ್ದು ಬದುಕಿ, ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ, ಓಕೆನಾ? ಇದು ಎಲ್ಲರಿಗೂ ಹೇಳ್ತಿಲ್ಲ ಗೈಸ್. ಕಳ್ತನ ಮಾಡಿಕೊಂಡು ಜೀವನ ಮಾಡ್ತಿರುವಂಥ 100 ಜನದಲ್ಲಿ ಯಾರೋ ಒಬ್ಬರಿಗೆ ಬದಲಾವಣೆ ಆದರೂ ಸಾಕು ಅನ್ನೋದು ನನ್ನ ಕನ್ಸರ್ನ್. ಸೊ ಹಾಗಾಗಿ ನಾನು ಕಳ್ಕೊಂಡಿರೋದ್ರಿಂದ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ನನಗೆ ಗೊತ್ತು ಗೈಸ್. ಹಾಗಾಗಿ ಈ ಸಣ್ಣ ಒಂದು ಕಿವಿ ಮಾತನ್ನ ಹೇಳ್ತಿದ್ದೀನಿ, ಬೇರೆ ಯಾರಿಗೂ ಇಲ್ಲ. ಇದು ಕಳ್ತನ ಮಾಡ್ತಿರೋರಿಗೆ ಮಾತ್ರ ಈ ಕಿವಿ ಮಾತು ಅಂತ ಹೇಳ್ಬೋದು ಗೈಸ್. ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಳ್ಳೋದು, ನಮ್ಮನ್ನು ಕಳ್ಳರು ಮಾಡಿಬಿಟ್ರಿ, ಈ ಥರ ಎಲ್ಲ ದಯವಿಟ್ಟು ಥಿಂಕ್ ಮಾಡಬೇಡಿ. ನೀವು ಈಗ ನೋಡ್ತಾ ಇರೋರಲ್ಲಿ ಎಷ್ಟೊಂದು ಜನ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕಳ್ತನಗಳು ತುಂಬ ನಡೀತಿದೆ. ಅಥವಾ ಬೇರೆ ಬೇರೆ ಮನೆಗಳಲ್ಲಿ ಕಳ್ತನ ನಡೀತಿದೆ, ಆ ಶಾಪ್ಗಳಲ್ಲಿ ನಡೀತಿದೆ. ತುಂಬ ರಾಬ್ರಿ ಕೇಸ್ಗಳು ಪೊಲೀಸ್ ಸ್ಟೇಷನಲ್ಲಿ ದಿನಕ್ಕೆ 10 ಕೇಸ್ಗಳು ಫೈಲ್ ಆಗ್ತಾನೆ ಇರ್ತವೆ. ಸೊ ದಯವಿಟ್ಟು ಕಳ್ತನಗಳನ್ನ ಮಾಡಬೇಡಿ, ದುಡ್ದು ತಿನ್ನಿ, ದುಡ್ದು ಬದುಕಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ಆ್ಯಸ್ ಯೂಶ್ವಲ್ ನಾನು ಲಾಸ್ಟ್ ಟೈಮ್ ನನ್ನ ಲಾಗಲ್ಲಿ ಹೇಳ್ದಾಗೆ ನೆನ್ನೆ ಲಾಗಲ್ಲಿ ನನ್ನ ಫೋನ್ ಕಳೆದೋಗಿದ್ದು ಹೌದು. ಸೊ ಅದ್ರ ಪರವಾಗಿ ಇವಾಗ ಇನ್ನೊಂದು ಹೊಸ ಮೊಬೈಲಿಗೆ ಬಂಡವಾಳ ಹಾಕಿದ್ದೀನಿ ಗೈಸ್. ಕದ್ದಿರೋ ರೊಟ್ಟೆ ತಣ್ಣಗಿರಲಿ ಆಯಿತಾ? ಎಷ್ಟೊಂದು ಮತ್ತೆ ಬಂಡವಾಳ ಹಾಕೋ ಥರ ಆಗಿದೆ. ಬನ್ನಿ ಯಾವ ಫೋನ್ ತೊಗೊಂಡಿದ್ದೀನಿ ಏನು ನೋಡೋಣ. ಸೊ ಕೈಯಲ್ಲಿ ದುಡ್ಡಿರಲಿಲ್ಲ ಗೈಸ್, ಹಾಗಾಗಿ ಮೋಟೋ G06 ಪವರ್ ಅಂತ ಫೋನ್ ನೇಮು, 13,000 ಗೈಸ್. ಸೊ ಈ ಫೋನನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನಾನಿವಾಗ ಮುಖ್ಯವಾಗಿ ನನಗೆ ಬ್ಯಾಕಪ್ ಸಿಕ್ಕಿದ್ರೆ ಸಾಕಾಗಿದೆ, ಕಂಪ್ನಿಗೆ ಸಂಬಂಧಪಟ್ಟಿದ್ದು ಗೈಸ್. ಎಲ್ಲ ವಿಶ್ ಮಾಡಿ, ಎಲ್ಲ ಬರೀ 64 GB ಅಷ್ಟೇ ಇದೆ ಕೆಪಾಸಿಟಿ. ಕ್ಯಾಶು ಇರಲಿಲ್ಲ ನನ್ನ ಹತ್ರ, ಫೋನ್ಪೇ ಗೂಗಲ್ ಪೇಗೆ ಫೋನ್ ಇಲ್ಲ. ಸೊ ಬೇರೆ ದಾರಿ ಇಲ್ಲದೆ 64 GB ಫೋನನ್ನೇ ಪರ್ಚೇಸ್ ಮಾಡಿದ್ದೀನಿ. ಸೊ 38,000 ಫೋಟೋಸ್ ಇದೆ ಗೈಸ್. ಅಷ್ಟು ಬ್ಯಾಕಪ್ ಸಿಗಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ಈ ವಿಡಿಯೋನ ಪಬ್ಲಿಸಿಟಿ ಆಸೆಗೋ ವ್ಯೂಸ್ ಪರ್ಪಸ್ಸಿಗೋ ಮಾಡ್ತಿಲ್ಲ. ಕಾರಣ ಏನಪ್ಪ ಅಂದರೆ, ಈಗ ನಾವು ಪಬ್ಲಿಕ್ ಸೆಕ್ಟರ್ ಕಂಪ್ನಿನಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಕಸ್ಟಮರ್ಸ್ದೆಲ್ಲ ಬ್ರೇಕ್ ಇನ್ ಡಾಕ್ಯುಮೆಂಟ್ಸ್ ಎಲ್ಲ ಅದರಲ್ಲೇ ಮೇಂಟೈನ್ ಮಾಡಿದ್ದೆ ಗೈಸ್, ವರ್ಷಾನುಗಟ್ಲೆದು. ಇನ್ಸ್ಪೆಕ್ಷನ್ ಫೋಟೋಸ್ ಆಗಲಿ ಅಥವಾ ಪ್ರೀವಿಯಸ್ ಇನ್ಶೂರೆನ್ಸು, RC ಕಾಪಿ ಎಲ್ಲನೂ ಅದರಲ್ಲೇ ಸ್ಟೋರೇಜ್ ಆಗಿತ್ತು. ಇನ್ ಕೇಸ್ ಬ್ಯಾಕಪ್ಪಲ್ಲಿ ಯಾವುದಾದ್ರೂ ಮಿಸ್ಪ್ಲೇಸ್ ಆದರೆ, ಅಂದರೆ ಬರಲಿಲ್ಲ, ಸಿಗಲಿಲ್ಲ ಅಂತ ಆದಾಗ, ಇನ್ ಕೇಸ್ ಆ ಪರ್ಟಿಕ್ಯುಲರ್ ಕಸ್ಟಮರ್ದು ಏನಾದರೂ ನಾಳೆ ದಿನ ಕ್ಲೈಮ್ ಬಂದಾಗ, ನನ್ನ ಫೋನ್ ಕಳೆದೋಗಿತ್ತು ಆ ಟೈಮದು, ನನಗೆ ಇನ್ಸ್ಪೆಕ್ಷನ್ ಫೋಟೋ ಸಬ್ಮಿಟ್ ಮಾಡೋಕ್ಕಾಗ್ತಿಲ್ಲ ಅಥವಾ ಡಾಕ್ಯುಮೆಂಟ್ ಸಿಗ್ತಿಲ್ಲ ಅಂತ ಹೇಳಿದಾಗ ಯಾರೂ ನಂಬಲ್ಲ. ಇನ್ ಕೇಸ್ ಈಗ ನೀವು ಸುಳ್ಳು ಹೇಳ್ತಿರ್ಬೋದು, ನೀವು ಇನ್ಸ್ಪೆಕ್ಷನ್ ಮಾಡ್ದಲೇ ಇರ್ಬೋದು, ಅಥವಾ ಸುಮ್ಮನೆ ಫೇಕ್ ಇನ್ಶೂರೆನ್ಸ್ ಥರ ಮಾಡಿರ್ಬೋದು. ಈ ಥರ ಬ್ಲೇಮ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಯೂಟ್ಯೂಬ್ನಲ್ಲಿ ಇದೆಲ್ಲ ಲಾಗ್ಸು ಮತ್ತು ಶಾರ್ಟ್ಸು ಎಲ್ಲ ಏನಿದೆ ಇದೆಲ್ಲ ನಮ್ಮ ಮೆಮೊರೀಸ್ ಕೂಡ ಹೌದು, ಲೈಫ್ ಲಾಂಗ್ ಮೆಮೊರಿನ ಕ್ಯಾರಿ ಮಾಡ್ಬೋದು. ಸೊ ಆ ಕಾರಣಕ್ಕೋಸ್ಕರ ಇದು ಒಂದು ಪ್ರೂಫ್ ಥರ ಕನ್ಸಿಡರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಈ ವಿಡಿಯೋನ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಗೈಸ್. ತಪ್ಪಾಗಿ ತಿಳ್ಕೊಬೇಡಿ, ಓಕೆನಾ? ಕಾಣ್ತಿದ್ದೀನಿ.